ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳಿಗಾಗಿ ಕ್ಯೂ ನಿಂತಿರೋ ಪ್ರಯಾಣಿಕರು. ನಗರದ ವಿವಿಧೆಡೆಗೆ ತೆರಳಲು ಕ್ಯಾಬ್ಗಳಿಗಾಗಿ ಪ್ರಯಾಣಿಕರ ಪರದಾಟ. ಈ ದೃಶ್ಯಗಳು ಕಂಡುಬಂದಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಏರ್ಪೋರ್ಟ್ನಲ್ಲಿ ಕಳೆದ 1 ತಿಂಗಳಿನಿಂದ ಕ್ಯಾಬ್ಗಳ ಸಮಸ್ಯೆ ಎದುರಾಗಿದ್ದು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಓಲಾ, ಉಬರ್, ಏರ್ಪೋರ್ಟ್ ಟ್ಯಾಕ್ಸಿ, ಮೇರು ಅಂತ ಸಾವಿರಾರು ಕ್ಯಾಬ್ಗಳಿವೆ. ದೇಶ ವಿದೇಶಗಳಿಂದ ಬರೋ ಪ್ರಯಾಣಿಕರನ್ನ ನಗರದಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ನಗರಕ್ಕೆ ತಲುಪಿಸಲು ನಿಮಿಷಕ್ಕೆ 10 ಕ್ಯಾಬ್ಗಳು ಸಿಗುತ್ತಿತ್ತು. ಅತಿ ಹೆಚ್ಚು ಪ್ರಯಾಣಿಕರು ಓಲಾ, ಉಬರ್ ಕ್ಯಾಬ್ಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅದಕ್ಕೆ ಮೊರೆ ಹೋಗಿದ್ದರು. ಆದರೆ ಓಲಾ, ಉಬರ್ ಕ್ಯಾಬ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ಕ್ಯಾಬ್ಗಳಿಗಾಗಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್, ಏರ್ಪೋರ್ಟು ಜನ ಊರಿಗೆ ಹೋಗಿದ್ರು, ಸುಮಾರಷ್ಟು ಬರ್ತಾ ಇದ್ದಾರೆ, ಕ್ಯಾಬ್ಗಳು ಬರ್ತಾ ಇದ್ದಾವೆ. ಕ್ಯೂ ಸುಮಾರು ಜನ ಇದ್ದಾರೆ. ಇವಾಗ 100 ಕ್ಯಾಬ್ಗಳು ಬರಬೇಕು. ಒಂದು 100 ಜನ ಅವರೇ. ಸುಮಾರಷ್ಟು ಎಕ್ಸೆಲ್ಲು, ಸೆಡನು ಎಲ್ಲ ಪ್ರೈಮು ನಿಂತ್ಕೊಂಡಿದ್ದಾರೆ. ಕ್ಯೂನಲ್ಲಿ ಗಾಡಿಗಳು ಬರ್ತಾ ಇದ್ದಾವೆ, ಜನ ಹೋಗ್ತಾ ಇದ್ದಾರೆ ಹಂಗೆ ಅವರು ಬಂದಿರೋ ಕಡೆಯಿಂದ. ಇಲ್ಲ, ಸಂಡೇ ಸುಮಾರಷ್ಟು ಸಂಡೇ ಒಂಚೂರು ಮೂವಿಂಗ್ ಜಾಸ್ತಿ ಇರುತ್ತೆ. ಡೈಲಿನೂ ಇರುತ್ತೆ, ಒಂಚೂರು ಸಂಡೇ ಜಾಸ್ತಿ ಇರುತ್ತೆ. ಕ್ಯಾಬು ಬರ್ತಾ ಇರ್ತವೆ ಸಂಡೇನು ಇದ್ದಾರೆ. ಇಲ್ಲ, ಕ್ಯಾಬ್ ಏನು ಕಡಿಮೆ ಇಲ್ಲ. ಕ್ಯಾಬು ಎಲ್ಲ ಅಡ್ಜಸ್ಟ್ ಆಗ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆ. ಜನ ಒಂಚೂರು ಕ್ಯಾಬು ಮಲಗಿರ್ತಾರೆ. ಒಬ್ಬೊಬ್ಬರು ಜನ ಇವಾಗ ಡ್ಯೂಟಿ ಕೊಟ್ಟರು ಟ್ರಾಫಿಕ್ ಇದೆ ಅಂತ ಹೋಗಲ್ಲ, ಸಿಟಿ ಒಳಗಡೆ ಲೇಟ್ ಮಾಡಿ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಬರ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಕ್ಯೂ ಸುಮಾರು ಒಂದು 100 ಜನ 150 ಜನ ಇರ್ಬೋದು. ಕ್ಯಾಬ್ಗಳು ಬೇಕು. ಇವಾಗ ಬರ್ತಾ ಇದ್ದಾವೆ ಕ್ಯಾಬ್ಗಳು. ನಾವು ಕ್ಯಾಬ್ಗೋಸ್ಕರ ನಾವು ಕ್ಯಾಬ್ ವರೆ ವೇಟ್ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಜಾಸ್ತಿ ಅಂತ ಇಲ್ಲ, ಇವಾಗ ಟ್ರಾಫಿಕ್ ಸಂಡೇ ಕಡಿಮೆ ಇರುತ್ತೆ, ಒಂದು ಚೂರು ಇರುತ್ತೆ ಅಂತ ಲೇಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಮಲಗಿರ್ತಾರೆ, ಫ್ರೆಶ್ ಅಪ್ ಆಗಿ ಬರ್ತಾರೆ. ವೀಕೆಂಡ್ನಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಬೇರೆ ಬೇರೆ ಕಡೆ ತೆರಳಿ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಈ ವೇಳೆ ಮಿಡ್ನೈಟ್ವರೆಗೂ ಓಲಾ, ಉಬರ್ ಸಿಗದೆ ಬುಕ್ ಮಾಡಿಕೊಂಡಿರೋ ಪ್ರಯಾಣಿಕರು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ಬಂಡವಾಳ ಹಾಕಿ ಕಾರು ಖರೀದಿಸಿ ಓಲಾ, ಉಬರ್ಗೆ ಅಟ್ಯಾಚ್ ಮಾಡಿರೋ ಚಾಲಕರಿಗೆ ಓಲಾ, ಉಬರ್ ಪ್ರತಿ ಕಿಲೋಮೀಟರ್ ಕೊಡುವ ಹಣ ವರ್ಕೌಟ್ ಆಗ್ತಿಲ್ಲ ಎನ್ನುವ ಮಾತು ಕೇಳಿ ಬಂದಿದೆ. ಓಲಾ, ಉಬರ್ ಪ್ರತಿ ಕಿಲೋಮೀಟರ್ಗೆ ಏರ್ಪೋರ್ಟ್ನಿಂದ ನಗರಕ್ಕೆ 10 ರಿಂದ 11 ರೂಗಳನ್ನು ಚಾಲಕರಿಗೆ ಕೊಡುತ್ತಿದೆಯಂತೆ. ಇದರಿಂದ ಚಾಲಕರಿಗೆ ಡೀಸೆಲ್ ಖರ್ಚುಗಳಿಗೆ ಸಾಕಾಗುತ್ತಿಲ್ಲ ಎನ್ನುವ ಮಾತಿದೆ. ಇದೇ ಚಾಲಕರು ಬೆಂಗಳೂರು ನಗರದಲ್ಲಿ ಓಲಾ, ಉಬರ್ ಪಿಕಪ್ಗೆ ಪ್ರತಿ ಕಿಲೋಮೀಟರ್ಗೆ 25 ರು ಆ್ಯಪ್ನವರು ಕೊಡುತ್ತಿದ್ದು ಏರ್ಪೋರ್ಟ್ನಿಂದ ನಗರದಲ್ಲೇ ಕೆಲಸ ಮಾಡಿಕೊಳ್ಳೋಣ ಅಂತ ಡೈವರ್ಟ್ ಆಗಿರೋದೇ ಇದಕ್ಕೆಲ್ಲ ಕಾರಣ ಅಂತ ಚಾಲಕರು ಹೇಳ್ತಿದ್ದಾರೆ. ಒಟ್ಟಾರೆ ಏರ್ಪೋರ್ಟ್ನಲ್ಲಿ ಬಿಎಂಟಿಸಿ ಸೇರಿದಂತೆ ಇನ್ನಿತರೆ ಟ್ಯಾಕ್ಸಿಗಳು ಎದುರು ಓಲಾ, ಉಬರ್ನಲ್ಲಿ ಕಡಿಮೆ ಬೆಲೆ ಅಂತ ಸಾಕಷ್ಟು ಪ್ರಯಾಣಿಕರು ಮೊರೆ ಹೋಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬೇಡಿಕೆಗೆ ಅನುಗುಣವಾಗಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಓಲಾ, ಉಬರ್ ಕಂಪನಿಗಳು ಟ್ಯಾಕ್ಸಿ ಒದಗಿಸುವಲ್ಲಿ ವಿಫಲವಾಗ್ತಿವೆ ಎನ್ನುವ ಮಾತಿದ್ದು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕಿದೆ. ನಾನು ಈಗ ಮುಂಬೈಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಓಲೋ, ಉಬರ್ ಎರಡೂ ಆ್ಯಪಲ್ಲಿ ನಾನು ಬುಕ್ ಮಾಡ್ಕೊತಾ ಇದ್ದೀನಿ. ಬಟ್ ಯಾವುದು ತಗೋತಾ ಇಲ್ಲ ಗಾಡಿಗಳು. ಯಾಕೆ ಅಂತ ವಿಚಾರಿಸಿದ್ರೆ ಸರ್, ಬಿಸಿ ಶೆಡ್ಯೂಲು ವೀಕೆಂಡ್ಸ್ ಅಂತ ಇದ್ದಾರೆ ಸರ್. ಸರ್, ಕ್ಯೂ ನೀವೇ ನೋಡ್ತಾ ಇದ್ದೀರಾ, ಎಲ್ಲಿದ್ದಾರೆ ಜನ, ಎಲ್ಲಿಗೆ ಅಂತ. ವೀಕೆಂಡ್ಸ್ ಬಿಟ್ಟು ನಾರ್ಮಲ್ ಡೇಗಳಾದರೆ ಸರ್ ಅವರೇ ಬರ್ತಾರೆ, ಮೈ ಮೇಲೆ ಬಿಡ್ತಾರೆ, ಸರ್ ಕ್ಯಾಬ್ಸ್ ಬೇಕಾ, ಕ್ಯಾಬ್ ಬೇಕಾ ಅಂತ. ವೀಕೆಂಡ್ ಬಂದರೆ ನಾವು ಮಾತಾಡ್ಸೋಕೆ ರೆಸ್ಪಾನ್ಸೇ ಮಾಡಲ್ಲ, ಒಂಥರ ಕೇರ್ಲೆಸ್ಸು. ಸರ್, ವೀಕೆಂಡ್ಸಲ್ಲಿ ಅಂದರೆ ಈಗ ಏನಂದರೆ ವೀಕೆಂಡ್ಸ್ಗಳಲ್ಲಿ ಜನ ಜಾಸ್ತಿ ಬರೋದು, ಮತ್ತು ಪ್ರೈಸಸ್ಸು ಅಷ್ಟೇ ತುಂಬ ನಾರ್ಮಲ್ ಪ್ರೈಸ್ಗಿಂತ ಅದು 2 ಪಟ್ಟು ದುಪ್ಪಟ್ಟಿದೆ ಪ್ರೈಸಸ್ಗಳಾಗಲಿ. ಆ ದುಪ್ಪಟ್ಟು ಪ್ರೈಸು ನಾವು ವೆಚ್ಚ ತೊಗೊಳೋದಕ್ಕೆ ರೆಡಿ ಇದ್ದರೂ ಕೂಡ ಕ್ಯಾಬ್ಗಳು ಸಿಗ್ತಾಯಿಲ್ಲ. ಕ್ಯೂಸ್ ತುಂಬ ಇದ್ದಾರೆ ಸರ್, ತುಂಬ ಕ್ಯಾಬ್ ಇಲ್ಲ. ಕ್ಯಾಬ್ ಇದ್ದರೂ ಕೂಡ ರೆಸ್ಪಾನ್ಸ್ ಇಲ್ಲ. ಕೇಳಿದ್ರೆ ಇಲ್ಲ ಸರ್, ಜನ ಎಲ್ಲ ಬುಕ್ ಆಗ್ತಿದೆ ಅಂತಾರೆ. ಬಟ್ ನೀವೇ ನೋಡ್ತಾ ಇದ್ದಾರೆ, ಎಲ್ಲಿದೆ ಗಾಡಿಗಳು? ಜನ ನಿಂತಿದ್ದಾರೆ, ಗಾಡಿಗಳಿಲ್ಲ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ದೇವನಹಳ್ಳಿ.